ರಾಜೀವ್ ಗೌಡ ಅವರ ಬಂಧನವನ್ನ ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಿಡಿಯುವಂಥ ಸಾಮರ್ಥ್ಯ ಇರುವಾಗ ರಾಜೀವ್ ಗೌಡರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ಕಾರಕ್ಕೆ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲಿ ಭಾಷಣ ಮಾಡಿರಲಿಲ್ಲ ಸರ್ ಜಂಟಿ ಅಧಿವೇಶನದಲ್ಲಿ. ಈಗ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಮಾಡ್ಬೋದಾ, ಸರ್ಕಾರ ಯಾವ ಥರ ಭಾಷಣ ಕೊಟ್ಟಿದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅಲ್ಲ, ಅದು ಇವತ್ತು ಸಂಜೆ ಒಳಗಾಗಿ ಗೊತ್ತಾಗ್ತದೆ. ನಮ್ಮ ಭಾಷಣದ ಪ್ರತಿ ನನಗೆ ನೋಡಿಲ್ಲ ನಾನು, ಆದರೆ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಇವತ್ತು ಗೊತ್ತಾಗ್ತದೆ. ಸರ್, ರವಿಕುಮಾರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಸರ್, MLC ರವಿಕುಮಾರ್ ಅವರು. ಅದರಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದ್ವೇಷ ಭಾಷಣದ ವಿಚಾರವಾಗಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನ ಬಿಲ್ಲು ಜಾರಿಯಾಗಿಲ್ಲ, ಆದರೆ ಜಾರಿಯಾಗೋದಕ್ಕೂ ಮೊದಲೇ ಆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪತ್ರ ಇದೆ ಸರ್. ಯಾರಿಗೆ ಬರೆದಿದ್ದಾರೆ? ವಿಕಾಸ್ ಪುತ್ತೂರು ಅನ್ನೋರಿಗೆ, ಚಿಕ್ಕಮಗಳೂರು. ಅಲ್ಲ, ಪತ್ರ ರವಿಕುಮಾರ್ ಅವರು ಯಾರಿಗೆ ಬರೆದಿದ್ದಾರೆ? ಆ ವಿಚಾರ ಎತ್ತಿದ್ದಾರೆ ಇವರಿಗೆ ಸರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ವಿಚಾರ ಮಾಡ್ತೀನಿ. ಜಾರಿ ಆಗದೇ ಇರುವಂತ ಕಾಯ್ದೆಯನ್ನ ನಮೂದು ಮಾಡಿ ಆ ನೋಟಿಸ್ ಅನ್ನ ವಿಕಾಸ್ ಅವರು ಕೊಟ್ಟಿದ್ದಾರೆ. ವಿಚಾರ ಮಾಡಿದ್ದಾರೆ. ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲಲ್ಲ. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ ನಾನು. ರಾಜೀವ್ ಗೌಡ ಅವರ ಬಂಧನವನ್ನ ಸರ್ಕಾರ ಬೇಕಂತಲೇ ತಳ್ತಾ ಇದೆ ಅನ್ನೋ ಒಂದು ಆಯಾಮ ಶುರುವಾಗಿದೆ. ಕಾರಣ ಏನು ಅಂದ್ರೆ, ಯಾರೋ ಟೆರರಿಸ್ಟ್ಗಳನ್ನ ಹಿಡಿತಾರೆ, ಬ್ಯಾಂಕ್ ರಾಬರಿ ಮಾಡಿದವ್ರನ್ನ ಹಿಡಿತಾರೆ, ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಿಡಿಯುವಂಥ ಸಾಮರ್ಥ್ಯ ಇರುವಾಗ ರಾಜೀವ್ ಗೌಡರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಸರ್ಕಾರಕ್ಕೆ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಭಾಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲಿ ಭಾಷಣ ಮಾಡಿರಲಿಲ್ಲ ಸರ್ ಜಂಟಿ ಅಧಿವೇಶನದಲ್ಲಿ. ಈಗ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಮಾಡ್ಬೋದಾ, ಸರ್ಕಾರ ಯಾವ ಥರ ಭಾಷಣ ಕೊಟ್ಟಿದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅಲ್ಲ, ಅದು ಇವತ್ತು ಸಂಜೆ ಒಳಗಾಗಿ ಗೊತ್ತಾಗ್ತದೆ. ನಮ್ಮ ಭಾಷಣದ ಪ್ರತಿ ನನಗೆ ನೋಡಿಲ್ಲ ನಾನು, ಆದರೆ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಇವತ್ತು ಗೊತ್ತಾಗ್ತದೆ. ಸರ್, ರವಿಕುಮಾರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಸರ್, MLC ರವಿಕುಮಾರ್ ಅವರು. ಅದರಲ್ಲಿ ವಿಕಾಸ್ ಪುತ್ತೂರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ದ್ವೇಷ ಭಾಷಣದ ವಿಚಾರವಾಗಿ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ನ ಬಿಲ್ಲು ಜಾರಿಯಾಗಿಲ್ಲ, ಆದರೆ ಜಾರಿಯಾಗೋದಕ್ಕೂ ಮೊದಲೇ ಆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಪತ್ರ ಇದೆ ಸರ್. ಯಾರಿಗೆ ಬರೆದಿದ್ದಾರೆ? ವಿಕಾಸ್ ಪುತ್ತೂರು ಅನ್ನೋರಿಗೆ, ಚಿಕ್ಕಮಗಳೂರು. ಅಲ್ಲ, ಪತ್ರ ರವಿಕುಮಾರ್ ಅವರು ಯಾರಿಗೆ ಬರೆದಿದ್ದಾರೆ? ಆ ವಿಚಾರ ಎತ್ತಿದ್ದಾರೆ ಇವರಿಗೆ ಸರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ವಿಚಾರ ಮಾಡ್ತೀನಿ. ಜಾರಿ ಆಗದೇ ಇರುವಂತ ಕಾಯ್ದೆಯನ್ನ ನಮೂದು ಮಾಡಿ ಆ ನೋಟಿಸ್ ಅನ್ನ ವಿಕಾಸ್ ಅವರು ಕೊಟ್ಟಿದ್ದಾರೆ. ವಿಚಾರ ಮಾಡಿದ್ದಾರೆ. ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲಲ್ಲ. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರೊವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ ನಾನು.